ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಗನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಏನಂದರೆ, ನಾವೆಲ್ಲರೂ ಧರ್ಮಸ್ಥಳ ತುಂಬ ಪ್ಲೇಸಸ್ಗೆ ಹೋಗ್ತಾಯಿದ್ದೀರಿ ಟ್ರಿಪ್ಗೆ. ಅದಕ್ಕೋಸ್ಕರ ಅದನ್ನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ನಾವು ಪ್ರೆಸೆಂಟಾಗಿ ನಮ್ಮ ಊರಿನ ದೇವಸ್ಥಾನದಲ್ಲಿದ್ದೀರಿ. ಫಸ್ಟ್ ಹೋಗೋಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಬರೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕೊಂಡು ಹೋಗ್ತಾ ಇದ್ದೀರಿ. ಇವರು ನಮ್ಮ ಅಜ್ಜಿ. ಹೇಳಮ್ಮ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿದ್ದೀರಿ. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಯಿತು. 2 ಅವರ್ ಆಯಿತು ನಾವು ಬಿಡೋಕ್ಕೇ. ಈಗ ಹೊರಟಿದ್ದೀರಿ. ದೇವಸ್ಥಾನ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಡೈರೆಕ್ಟ್ ಯಾವ ಪ್ಲೇಸ್ಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ಆಮೇಲೆ ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ಆಂಜನೇಯ ಸ್ವಾಮಿಗೆ ಹೋಗಿ ಅಲ್ಲಿ ನಮಸ್ಕಾರ ಹಾಕೊಂಡ್ಬಂದ್ರಿ. ನಾವು ಯೂಶ್ವಲಾಗಿ ಎಲ್ಲಿ ಟ್ರಿಪ್ ಹೋದ್ರೂ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕ್ಕೊಂಡೆ ನಾವು ನೆಕ್ಸ್ಟ್ ಜಾಗಕ್ಕೆ ಹೋಗೋದು. ಅಲ್ಲೋಗಿ ನಮಸ್ಕಾರ ಹಾಕೊಂಡ್ಬಂದು ರಿಟರ್ನ್ ಒಂದು ಕಾರಲ್ಲಿ ಕೂತ್ಕೊಂಡು ಹೊರಟ್ರಿ. ಅಂದರೆ ಆಲ್ಮೋಸ್ಟ್ 5:30 ಆಗೋಯ್ತು ನಾವು ಬಿಡೋಕ್ಕೇ. ಬೇಗ ಬಿಡಬೇಕಾಗಿತ್ತು, ಬಟ್ ಎಲ್ಲ ರೆಡಿ ಆಗ್ತಾಯಿದ್ರಿ, ಪ್ಯಾಕಿಂಗು ಎಲ್ಲ ಇತ್ತಲ್ವ, ಅದಕ್ಕೆ 5:30 ಆಯಿತು. ಈಗ ಹೋಗ್ತಾ ಇದ್ದೀರಿ. ಈಗ ಸ್ವಲ್ಪ ಹೊತ್ತು ನಾನಂತೂ ನಿದ್ದೆ ಮಾಡ್ಕೋತೀನಿ. 9 o'clock ಆಗಿದೆ, ಇನ್ನು ನಾವು ರೀಚ್ ಆಗಿಲ್ಲ. ಅದು ಆಲ್ಮೋಸ್ಟ್ ಬೆಂಗಳೂರಿಂದ 290 ಕಿಲೋಮೀಟರ್ಸ್ ತುಂಬ ದೂರ ಇದೆ. ನಮ್ಮ ಮಾಮ ಒಬ್ಬರೇ ಓಡಿಸ್ತಾಯಿದ್ರು. ನಾವು ಹೋಗಿದ್ದು ನಮ್ಮ ಮಾಮ, ನಮ್ಮ ತಾತ, ಅಜ್ಜಿ, ನಮ್ಮಮ್ಮ ಮತ್ತು ನಾನು, ನಮ್ಮ ಅಕ್ಕ, ಇಷ್ಟು ಜನ ಹೋಗಿದ್ರಿ. ಬಟ್ ತುಂಬ ಲಾಂಗ್ ಜರ್ನಿಯಿಂದ ನಾನಂತೂ ಮಲ್ಕೊಂಬಿಟ್ಟಿದ್ದೆ, ಗೊತ್ತಾಗಲೇ ಇಲ್ಲ. ನೋಡಿ ಎಷ್ಟು ತುಂಬ ಗ್ರೀನರಿ ಆಗಿದೆ. ಇದು ಶಿವಮೊಗ್ಗ ಸೈಡ್ ಬಂದು ದೇವಸ್ಥಾನ ಇರೋದಲ್ವ, ಅದಕ್ಕೆ ತುಂಬ ಅಂದರೆ ತುಂಬ ಗ್ರೀನರಿ ಇತ್ತು. ಕಾರಲ್ಲಿ ಹೋಗ್ತಾ ಇದ್ರೇ ಅದೊಂದು ವೈಬ್ ಇತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಒಂದು ಕಡೆಗೆ ನಾಷ್ಟಕ್ಕೋಸ್ಕರ ಸ್ಟಾಪ್ ಮಾಡಿದ್ರಿ. ಎಲ್ಲರಿಗೂ ಹೊಟ್ಟೆ ತುಂಬ ಹಸಿತಾಯಿತ್ತು, ಅದಕ್ಕೆ ನಾಷ್ಟಕ್ಕೋಸ್ಕರ ಒಂದು ಕಡೆ ಸ್ಟಾಪ್ ಮಾಡಿ ನಮ್ಮ ಅಕ್ಕ, ಮಾಮ, ತಾತ ಅವರೆಲ್ಲರೂ ಚಿತ್ರಾನ್ನ ತೊಗೊಂಡ್ರು. ನಾನು ನಮ್ಮ ಅಜ್ಜಿ ಮಾತ್ರ ಮಸಾಲೆ ದೋಸೆ ತೊಗೊಂಡ್ರಿ, ಚೆನ್ನಾಗಿತ್ತು. ಅದಾದಮೇಲೆ ಹಂಗೆ ಹೋಗುವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ತು. ಇದಂತೂ ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಇಳಿದು ಫೋಟೋಸ್ ಎಲ್ಲ ಹಿಡಿಸ್ಕೊಂಡ್ರಿ. ಬ್ರಿಡ್ಜಿತ್ತು, ಬ್ರಿಡ್ಜ್ ಹತ್ರ ಎಲ್ಲ ಬಂದು ಫೋಟೋ ಇಟ್ಕೊಂಡ್ರಿ ಚೆನ್ನಾಗಿ. ನೋಡಿ ನಮ್ಮ ಅಕ್ಕ ಫುಲ್ ಗಾಗಲ್ಸ್ ತಗೊಂಡವಳೆ, ಫೋಟೋಗಳು ಇಟ್ಕೊಂಡ್ರಿ ಸ್ವಲ್ಪ. ಈಗ ಮತ್ತೆ ಕಾರ್ ಹತ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗ್ಬೇಕು. ಗೈಸ್, ನಾವೀಗ ಬಂದಿರೋದು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ಈಗ ಹೋಗಿ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ನಮ್ಮ ತಾತ ಮಾತಾಡ್ತಿರೋ ಬ್ಯಾಗ್ರೌಂಡಲ್ಲಿ ಯೂಟ್ಯೂಬ್ಗೆ. ಈಗ ಹೋಗಿ ಅಲ್ಲಿ ದರ್ಶನ ಮಾಡ್ಕೊ ಬರೋಣ. ನಿಮ್ಮೆಲ್ಲರಿಗೂ ನಾನು ಈ ದೇವಸ್ಥಾನದ ಬಗ್ಗೆ ಹೇಳಲೇಬೇಕು. ಇದು ನಮ್ಮ ಮಾಮ 2 ವರ್ಷದ ಮುಂಚೆ ಬಂದಿದ್ರು ಈ ದೇವಸ್ಥಾನಕ್ಕೆ. ಆವಾಗ ಈ ಥರ ಏನೂ ಇದ್ದಿಲ್ವಂತೆ. ನಮ್ಮ ಮಾಮನೇ ನೋಡಿ ಸ್ವಲ್ಪ ಶಾಕ್ ಆದರು. ಈ ದೇವಸ್ಥಾನದ ಬಗ್ಗೆ ನಾವು ಇವಾಗ ಹೋಗಿ ಬಂದಮೇಲೂ ನೀವು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕೇಳಿದವರು ತುಂಬ ಜನ ಇದ್ದಾರೆ. ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಇದು. ನಾವು ಹೋಗಿದ್ದು ನಮ್ಮ ಲಕ್ ಅನ್ಬೋದು ಅಷ್ಟೇ. ಬಟ್ ನಾವು ಇದು ಹೋಗಬೇಕು ಅಂತ ನಮ್ಮ ಅಜ್ಜಿ ತುಂಬ ಕೇಳ್ಕೊಂಡಿದ್ರು. ಹಂಗೂ ನಾನು ದೇವ್ರನ್ನ ಕ್ಯಾಪ್ಚರ್ ಮಾಡಿದೆ ಸ್ವಲ್ಪ, ಅಂದರೆ ಫೋನ್ನ ನಮಸ್ಕಾರ ಮಾಡೋ ಥರ ಇಟ್ಕೊಂಡು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ದೇವ್ರನ್ನ. ನೀವು ಹೋಗಂಗಿದ್ರೆ ನಿಜವಾಗ್ಲೂ ರೆಕಮೆಂಡ್ ಮಾಡೋ ದೇವಸ್ಥಾನ. ಯಾಕಂದರೆ ಇಲ್ಲಿ ತುಂಬ ಅಂದರೆ ತುಂಬ ವೈಬ್ ಇದೆ ದೇವ್ರದ್ದು. ಮತ್ತು ಇಲ್ಲಿ ತುಂಬ ಹರಕೆ ಹೊತ್ಕೋತಾರೆ. ಬಳೆ ಪದ್ಮಾವತಿ ಅನ್ನೋ ದೇವಸ್ಥಾನಕ್ಕೆ ಬಳೆನ ಹರಕೆ ಕೊಡೋ ಥರ ಹೊತ್ಕೋತಾರೆ. ಮತ್ತು ಇನ್ನೂ ಒಂದು ಮುಂದೆ ಮರ ಇತ್ತು, ಆ ಮರಕ್ಕೆ ಎಲ್ಲರೂ ಕಾಯಿನ್ಸ್ಗಳನ್ನ ಹಾಕಿದರು. ಮೇ ಬಿ ಅದು ಬೇಡ್ಕೊಂಡು ಕಾಯಿನ್ ಇಟ್ಟೋದೇನೋ ಅಂತ ಗೊತ್ತಿಲ್ಲ. ನಾವು ಅಂದ್ಕೊಂಡು ಕಾಯಿನ್ ಇಟ್ಟಿದ್ದೀರಿ. ಮತ್ತು ಇಲ್ಲಿ ಒಂದು ಮುಕ್ತಿನಾಗ ಅನ್ನೋ ದೇವಸ್ಥಾನ ಇದೆ. ಅದು 7 ತಲೆ ಸರ್ಪ ನಾಗರ ಹಾವು. ಎಷ್ಟೊಂದು ಜನಕ್ಕೆ ಅಂದರೆ ಮೇನಾಗಿ ಆಶ್ಲೇಷ ನಕ್ಷತ್ರ ನಂದೇನೆ, ನಮಗೆಲ್ಲ ಈ ದೇವ್ರ ಮೇನು. ಈ ದೇವರಿಗೆ ನಾವು ನಮಸ್ಕಾರ ಹಾಕಬೇಕು. ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ನವಗ್ರಹ ಮಂಟಪ ಇತ್ತು, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇದ್ರ ಬಗ್ಗೆ ಒಂದು ವಿಡಿಯೋನೂ ಇದೆ. ಅದಾದಮೇಲೆ ಮೇಯ್ನು ತಳದ ದೇವ್ರ ಹತ್ರ ಬಂದ್ರಿ. ಇದು 4 ಸೈಡೂ ದೇವರಿದೆ. ಇದು ಫಸ್ಟ್ ಸೈಡು. ಇದು ಬಂದು ಇನ್ನೊಂದು ಸೈಡಲ್ಲಿ ಸಿಗೋದು, ಅಂದರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಸೈಡಲ್ಲೂ ಇದೆ. ಇದು ಬಂದು ಮೇಯ್ನು. ಇದು ಆ್ಯಕ್ಚುಲಿ ನಿಮಗೆ ಬಳೆಗಳು ಕಾಣಿಸ್ತಿದೆಯಲ್ಲ, ಆ ಬಳೆಗಳನ್ನ ಅಲ್ಲೇ ಹುತ್ತ ಇದೆ ಅಂತೆ, ಹುತ್ತದಲ್ಲಿ ಉತ್ಪತ್ತಿಯಾಗಿರೋದು ಅಂತ ಅಂತಾರೆ. ಅಂದರೆ ಮೇಯ್ನ್ ದೇವರಿದು, 4 ಸೈಡಲ್ಲಿ ದೇವರಿದೆ. ಇನ್ನೊಂದು ದೇವರು ಬಂದ್ಬಿಟ್ಟು ಇದು. ಅಲ್ಲಿ ದೇವಸ್ಥಾನ ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಭೂತರಾಜ ಸ್ವಾಮಿ ಸನ್ನಿಧಿಗೆ ಬಂದ್ರಿ.
ಇಲ್ಲಿ ಈ ಸನ್ನಿಧಿಯಲ್ಲಿ ಕುಂಬಳಕಾಯನ್ನು ಹರಕೆ ಥರ ಹೊತ್ಕೋತಾರೆ. ಅಂದರೆ ನಾವು ಅಂದ್ಕೊಂಡಿರೋದಾದರೆ ಬಂದು ಕುಂಬಳಕಾಯಿ ಕೊಡ್ತೀನಿ ಅಂತ ಹೊತ್ಕೋತಾರೆ. ಹಾಗೆ ಇಲ್ಲಿ ತ್ರಿಶೂಲನೂ ಹರಕೆ ಥರ ಹೊತ್ಕೊಂಡು ಕೊಡ್ತಾರೆ. ತ್ರಿಶೂಲನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾನು ಹೇಳ್ದೆ ಅಲ್ವಾ 4 ಸೈಡೂ ದೇವರಿದೆ ಅಂತ, ಅದು ಇದೇ ದೇವಸ್ಥಾನ. ನಾನು ಫೋಟೋಸ್ ಹಾಕಿದೆ ಮುಂಚೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ, ಸುಮ್ಮನೆ ಆಮೇಲೆ ಅಲ್ಲಿರೋರು ಬೈತಾರೇನೋ ಅಂತ ಆಚೆ ಬಂದುಬಿಟ್ಟು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಇವಾಗ ಕಾಣಿಸ್ತಾ ಇರೋದು ಬ್ಯಾಕ್ ಸೈಡು, ಅದ್ರ ಫ್ರಂಟ್ ಸೈಡಲ್ಲಿ ಮೇಯ್ನ್ ದೇವ್ರು ನಾನು ಹೇಳಿದ್ನಲ್ಲ ಅದಿರೋದು. ಅದಾದಮೇಲೆ ಈಗ ನಾವು ಪ್ರಸಾದ ತಿನ್ನೋಕೆ ಹೋಗ್ತಾಯಿದ್ದೀರಿ. ಪ್ರಸಾದ ಇತ್ತು ಅದೇ ಟೈಮ್ಗೆ, ಈಗ ಹೋಗಿ ಪ್ರಸಾದ ತಿನ್ನೋಣ. ಇಲ್ಲಿನ ಪ್ರಸಾದ ಬಂದ್ಬಿಟ್ಟು ಪಾಯಸ, ಅನ್ನ ಸಾರು ಮತ್ತು ಏನೋ ಪಲ್ಯದ್ದು ಗೊಜ್ಜು ಹಾಕಿದ್ದಾರೆ. ನಾನು ಹಾಕ್ಸ್ಕೊಳ್ಳಿಲ್ಲ, ನಾನು ತಿನ್ನಲ್ಲ ಅಂತ, ವೇಸ್ಟ್ ಆಗಬಾರ್ದು ಅಂತ. ಈಗ ಬೇಗ ಬೇಗ ಪ್ರಸಾದ ತಿನ್ನೋಣ. ನಾವು ಹೋದ್ಮೇಲಂತೂ ಇಲ್ಲಿ ತುಂಬ ಜನ ಆದರು. ಇದಾದ್ಮೇಲೆ ನಾವು ಬೇರೆ ಪ್ಲೇಸಿಗೆ ಹೊರಟ್ರಿ. ಹಾಯ್ ಗಾಯ್ಸ್ ಅಣ್ಣಮ್ಮ. ಹಾಯ್ ಗಗನ. ಹಾಯ್ ಗಾಯ್ಸ್ ಹೇಳು ಎಲ್ಲರಿಗೂ, ಅವ್ರಿಗೆಲ್ಲ ಹೇಳು ಹಾಯ್ ಗಾಯ್ಸ್. ಹಾಯ್ ಗೈಸ್. ಈಗ ನಾವು ಜೋಗ್ ಫಾಲ್ಸ್ಗೆ ಹೋಗ್ತಾಯಿದ್ದೀರಿ. ಅಲ್ಲಿಂದ ವ್ಯೂ ಪಾಯಿಂಟ್ ನೋಡ್ಕೊಬರೋಣ ಅಂತ. ಸುಮ್ಮನೆ ಸ್ವಲ್ಪ ಜಸ್ಟ್ ಹೋಗಿ ನೋಡ್ಕೊಂಡು ಬಂದ್ಬಿಡೋದಷ್ಟೇ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಬೇರೆ ಕಡೆ ಹೊನ್ನಾವರ ಎಲ್ಲ ಹೋಗಬೇಕಾಗಿದೆ. ಅದಕ್ಕೇ ಈಗ ಬೇಗ ಹೋಗೋಣ ಬನ್ನಿ. ವ್ಯೂ ನೋಡಿ ಗಾಯ್ಸ್, ಕ್ಲೌಡ್ ಎಷ್ಟು ಸಖತ್ತಾಗಿದೆ ಅಂದರೆ ಬಿಸಿಲಿಗೆ, ಬಟ್ ಹೆವಿ ಬಿಸಿಲಿದೆ. ಆದರೆ ಕ್ಲೌಡ್ ನೋಡೋಕ್ಕೆ ಫೋಟೋಸ್ ಮಾತ್ರ ಮಸ್ತಾಗಿ ಬರುತ್ತೆ. ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ನಿಮ್ಗೆ ಆ್ಯಕ್ಚುಲಿ ಬರೀ ಗಾಳಿ ಸೌಂಡ್ ಕೇಳಿಸ್ತಾ ಇರುತ್ತಂತೆ. ಇಲ್ಲಿ ಮೇಲೆಗಡೆ ತುಂಬ ಗಾಳಿ ಇದೆ. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಇದೆ, ಅದು ಚೆನ್ನಾಗೇ ಇತ್ತು. ನಾನು ನಮ್ಮ ಮಾಮ ಆದಮೇಲೆ ಮುಂಗಾರು ಮಳೆ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಅಂದರು. ನಾನು ನಮ್ಮ ಮಾಮ ಮಾತ್ರ ಹೋದ್ರಿ. ಅಂದರೆ ತುಂಬ ಹತ್ತಬೇಕಾಗಿತ್ತು, ಬೆಟ್ಟಗಳ ಮೇಲೆಲ್ಲ ಹೋಗಬೇಕಾಗಿತ್ತು. ಒಂಥರ ಮಿನಿ ಟ್ರೆಕ್ಕಿಂಗ್ ಅನ್ನಿಸ್ತು ನನಗಂತೂ. ಹೋಗಿ ಅಲ್ಲೋಗಿ ಎಲ್ಲ ಚೆನ್ನಾಗಿ ಫೋಟೋಸ್ ಇಟ್ಕೊಂಡ್ರಿ. ವ್ಯೂ ಅಂತೂ ಸಖತ್ತಾಗಿತ್ತು ಅಲ್ಲಿಂದ ನೋಡೋಕ್ಕಂತೂ. ಅದಾದಮೇಲೆ ನಾವು ನೆಕ್ಸ್ಟು ಇಲ್ಲಿ ಜಾಸ್ತಿ ಹೊತ್ತು ಏನು ಇರಲಿಲ್ಲ, ಜಸ್ಟ್ ನೋಡಿಕೊಂಡು ರಿಟರ್ನ್ ಬಂದುಬಿಟ್ರಿ. ಬಿಕಾಸ್ ನಾವು 1 ಅವರಾಗಿ ಹೋಗಬೇಕು ನೆಕ್ಸ್ಟು ಅಂತ. ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಅಲ್ಲಿ ತುಂಬ ಗ್ರೀನರಿ ಇತ್ತು. ಹೊನ್ನಾವರದಲ್ಲಿ ಬೋಟಿಂಗ್ ಅಂತೂ ಚೆನ್ನಾಗಿತ್ತು. ಬೋಟಿಂಗಿಗೆ ಕಾಸ್ಟ್ ಆಗಿತ್ತು ಅಂದರೆ 1500 ರೂಪಾಯಿ. ಎಷ್ಟೇ ಜನ ಆದ್ರೂ 1500 ರೂಪಾಯಿ. ಹೊನ್ನಾವರ ಆದರೆ ಮಿಸ್ ಮಾಡಿರೋ ಬೋಟಿಂಗಲ್ಲಿ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಮತ್ತು ಪಾಯಿಂಟಲ್ಲಿ ನಿಲ್ಲಿಸಿ ತುಂಬ ಚೆನ್ನಾಗಿ ಫೋಟೋಸ್ ತಗೊಂಡಿದ್ದಾರೆ. ನಾವಂತೂ ಚೆನ್ನಾಗಿ ಫುಲ್ ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡ್ರಿ. ಚೆನ್ನಾಗಿರುತ್ತೆ, ಅಂದರೆ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ. ಯೂಶ್ವಲಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾರಿಗೆ ಗ್ರೀನರಿ ವಾಟರ್ ಇಷ್ಟ ಆಗಲ್ಲ. ಸೊ ಇಲ್ಲೆಲ್ಲ ಫೋಟೋಸು ವೀಡಿಯೋಸು ಎಲ್ಲ ಇಟ್ಕೊಂಡು 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೊರಟಿದೆ ಮುರುಡೇಶ್ವರಗೆ. ಮುರುಡೇಶ್ವರದಲ್ಲಿ ಯಾವ ರೇಂಜಿಗೆ ಟ್ರಾಫಿಕ್ ಆಗಿಬಿಟ್ಟಿದ್ದಂದರೆ ಜಸ್ಟ್ ಎಂಟ್ರೆನ್ಸ್ಗೆ ಹೋಗೋಕ್ಕೆ ನಮಗೊಂದು 15 ನಿಮಿಷ ಹಿಡಿತು. ಆ ರೇಂಜಿಗೆ ಜನ ಆಲ್ಮೋಸ್ಟ್ ಇದು ಫ್ರೈಡೇ ಸ್ಯಾಟರ್ಡೇ ಸಂಡೇ ವೀಕೆಂಡ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಬಂದುಬಿಟ್ಟಿದ್ರೇನು. ಮತ್ತು ಬೀಚ್ ಹತ್ರ ಬಂದ್ರಿ. ನಾವು ದರ್ಶನ ಮಾಡೋಕ್ಕೆ ಹೋಗಲಿಲ್ಲ, ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಮಾತ್ರ ಹೋದರು. ಬೀಚ್ ಹತ್ರಕ್ಕೆ ಬಂದ್ರಿ. ಬೀಚ್ ಹತ್ರ ಆಡೋಣ ಅಂತ ಬಂದರೆ ನಾವು ಬರೋ ವರ್ಷದಲ್ಲಿ ಅಲರ್ಟ್ ಮಾಡ್ತಾಯಿದ್ರು, ಎಲ್ಲರೂ ಆಚೆ ಬನ್ನಿ ಅಂತ. ನಾವು ಅದಾದಮೇಲೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ದರ್ಶನದಿಂದ ಬಂದು ನಾವು ರಿಟರ್ನ್ ಹೊರಟ್ರಿ. ಇಲ್ಲೇ ಸ್ಟೇ ಆಗೋಣ ಅಂತ ನೋಡ್ರಿ, ಬಟ್ ಆಗಲಿಲ್ಲ. ಅದಾದಮೇಲೆ ಮತ್ತೆ ಒಂದು ಕಾಫಿ ಬ್ರೇಕ್ ತೊಗೊಂಡ್ರಿ. ಇದಾದಮೇಲೆ ಎಲ್ಲರಿಗೂ ಸಾಕಾಗೋಗಿತ್ತು. ಫಸ್ಟು ಒಂದು ರೂಮ್ ಹುಡುಕಿ ರೂಮ್ ಬುಕ್ ಮಾಡಿಕೊಂಡು ರೂಮಲ್ಲಿ ನಾವು ಸ್ಟೇ ಆದ್ರಿ. ನೆಕ್ಸ್ಟು ನಾಳೆ ಏನು ಮಾಡಿದ್ರಿ ಅಂತ ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ. ಬಾಯ್.